ಹಲೋ ಎವ್ರಿವನ್. 54ನೇ ಪ್ರಶ್ನೆಯನ್ನ ನೋಡೋಣ. ಒಂದು ವಸ್ತುವನ್ನು ಪೀನ ಮಸೂರದ ಈ ಕೆಳಗಿನ ಸ್ಥಾನಗಳಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಮೊದಲನೆಯದು F1 ಮತ್ತೆ 2F1ಗಳ ನಡುವೆ. ಇಲ್ಲಿ ಪೀನ ಮಸೂರ ಅಂತ ಹೇಳಿದ್ದಾರೆ. ಸೊ ಪೀನ ಮಸೂರವನ್ನ ಬರೆದು ಪ್ರಧಾನ ಅಕ್ಷವನ್ನ ಹೀಗೆ ಬರ್ಕೊಂಡ ನಂತರ ಇದು ದೃಕ್ಕೇಂದ್ರದಿಂದ F1 F2 F1 ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ F2 2F2ಗಳನ್ನ ನಾವು ಬರ್ಕೊಂಡ ನಂತರ ಇಲ್ಲಿ F1 ಮತ್ತೆ 2F1ಗಳ ನಡುವೆ ಮೊದಲನೆಯದು ವಸ್ತು ಇಟ್ಟಂತಹ ಜಾಗ F1 ಮತ್ತೆ 2F1ನ ಮಧ್ಯ. ಇಲ್ಲಿ ಹೀಗೆ ಇಟ್ಟಾಗ ಇಲ್ಲಿಂದ ಒಂದು ಸಮಾಂತರ ರೇಖೆ ಪೀನ ಮಸೂರದ ಮೇಲೆ ಬಿದ್ದು ಅದು ವಕ್ರೀಭವನವನ್ನ ಹೊಂದಿ F2 ಮೂಲಕ ಪಾಸ್ ಆಗಿ ಹೀಗೆ ತಲುಪತ್ತೆ. ಇನ್ನೊಂದು ರೇಖೆ ಇದರಿಂದ ನೇರವಾಗಿ ದೃಕ್ಕೇಂದ್ರದ ಮೂಲಕ ಪಾಸ್ ಆಗಿ ಯಾವುದೇ ವಕ್ರೀಭವನವನ್ನ ಹೊಂದದೇನೆ ಅದು ನೇರವಾಗಿ ಹೀಗೆ ಪಾಸ್ ಆಗತ್ತೆ. ಎಲ್ಲಿ ಈ ವಕ್ರೀಭವನಗೊಂಡ ರೇಖೆ ಹಾಗೆ ನೇರವಾಗಿ ಚಲಿಸ್ತಾ ಇರುವಂತಹ ರೇಖೆಗಳು ಎಲ್ಲಿ ಸಂಧಿಸತ್ತೋ ಆ ಬಿಂದುವಿನಲ್ಲಿ ನಮ್ಗೆ ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಸೊ ಇಲ್ಲಿ ತಲೆ ಕೆಳಗಾದಂತಹ ಸತ್ಯ ಪ್ರತಿಬಿಂಬವನ್ನ ನಾವು ನೋಡೋದಿಕ್ಕೆ ಸಾಧ್ಯ. 2F2 ಆದ್ಮೇಲೆ ಇಲ್ಲಿ 2F1 ಮತ್ತೆ F1ಗಳ ಮಧ್ಯೆ ವಸ್ತುವನ್ನ ಇಟ್ಟಾಗ ನಮ್ಗೆ ಪ್ರತಿಬಿಂಬ ಉಂಟಾಗ್ತಾ ಇರೋದು 2F2 ಆದ ನಂತರ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ನಮ್ಗೆ ಉಂಟಾಗ್ತಾ ಇರೋದನ್ನ ಗಮನಿಸಬಹುದು. ಅದೇ ರೀತಿಯಲ್ಲಿ ವಸ್ತುವಿನ ಗಾತ್ರದಲ್ಲಿ ಅಂದ್ರೆ ವಸ್ತುವಿನ ಗಾತ್ರ ಮತ್ತೆ ಪ್ರತಿಬಿಂಬದ ಗಾತ್ರವನ್ನ ನೋಡಿದಾಗ ಅದು ಇನ್ನೂ ಜಾಸ್ತಿ ಅಂದ್ರೆ ದೊಡ್ಡದಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೆಯದು 2F1 ನಲ್ಲಿ ಇಟ್ಟಾಗ ಯಾವಾಗ ವಸ್ತುವನ್ನ 2F1 ನಲ್ಲೇ ಇಡ್ತೀವೋ ಅಲ್ಲಿಂದನೂ ಸಹ ಒಂದು ಸಮಾಂತರ ರೇಖೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾದಂತಹ ರೇಖೆ ಹೀಗೆ ಪಾಸ್ ಆಗಿ F2 ಮೂಲಕ ಪಾಸ್ ಆಗಿ ಹೀಗೆ ಬರ್ತಾ ಇದೆ. ಇನ್ನೊಂದು ರೇಖೆ ದೃಕ್ಕೇಂದ್ರದ ಮೂಲಕ ಪಾಸ್ ಆಗಿ ಬರ್ತಾ ಇರುವಂತಹ ರೇಖೆಗಳು ಎಲ್ಲಿ ಸಂಧಿಸತ್ತೋ ಅಲ್ಲಿ ನಾವು ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದನ್ನ ಗಮನಿಸಬಹುದು. ಆದರೆ ಇಲ್ಲಿ 2F1 ನಲ್ಲಿ ಯಾವಾಗ ವಸ್ತುವನ್ನ ಇಡ್ತೀವೋ ಆಗ ಪ್ರತಿಬಿಂಬ ಉಂಟಾಗೋದು ಕರೆಕ್ಟ್ ಆಗಿ 2F2 ನಲ್ಲೇ ಉಂಟಾಗ್ತಾ ಇರತ್ತೆ. ಆದ್ರೆ ಅಲ್ಲಿ ವ್ಯತ್ಯಾಸ ಏನು, ತಲೆ ಕೆಳಗಾದಂತಹ ಪ್ರತಿಬಿಂಬ ಮತ್ತೆ ಗಾತ್ರದಲ್ಲಿ ಸಮನಾದಂತಹ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವನ್ನ ನಾವು ನೋಡಬಹುದು. ಸೊ ಈ ರೀತಿಯಾಗಿ ನಾವು ಒಂದು ಪೀನ ಮಸೂರಕ್ಕೆ ರೇಖಾಚಿತ್ರವನ್ನ ಬರೆಯಬಹುದು.